ಮನುಷ್ಯ ಜನ್ಮ ಎಂಬುದೇ ಶ್ರೇಷ್ಠ. ಈ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ನನಗೆ ಗೊತ್ತಿದೆ ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ, ಎಷ್ಟು ಪವಿತ್ರ ಅಂತೇಳಿ. ಅದು ನಿಮಗೆ ಗೊತ್ತಾಗಲಿ ಅಂತ ಹೇಳೋದು, ಇಷ್ಟೇ ವಿಚಾರ. ನಿಮ್ಮ ಕರ್ಮವನ್ನು ತಿಳಿಲಿಕ್ಕೆ ಬರುವುದು, ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಿಳಿಲಿಕ್ಕೆ ಬರುವುದು. ಇವನ ಋಣಕ್ಕೂ ಅವಳ ಋಣಕ್ಕೂ ಒಂದಾಗಿ ಹೋಗಿದೆ. ಕರ್ಮ ಅವರವರೇ ಅನುಭವಿಸಬೇಕಲ್ವ, ಬೇರೆ ಏನಿಲ್ಲ. ನಾವೇನು ಕೊಡ್ತೇವೆ ಅದೇ ನಮಗೆ ಸಿಗುವುದು. ಗುರು ಏನು ಹೇಳ್ತಾನೆ, ಬಾ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳೋದಿಲ್ಲ, ಖಂಡಿತವಾಗಿ ಹೇಳೋದಿಲ್ಲ. ಯಾವ ಗುರು ಹೇಳೋದಿಲ್ಲ. ಸತ್ಯವಂತ ಸ್ಥಿತಿಯಲ್ಲಿದ್ದವರು, ನಿನ್ನ ಮುಖದಲ್ಲಿ ನಗು ಇದ್ದರೆ, ನಿನ್ನ ಒಳಗೆ ಸತ್ಯ ಇದ್ದರೆ, ನಿನ್ನ ಒಳಗೆ ಪ್ರೀತಿ ಇದ್ದರೆ, ನಿನ್ನ ಗುಣಗಳು ಪವಿತ್ರವಾಗಿದ್ದರೆ, ನಿನ್ನನ್ನು ಕೊಲ್ಲಿಕ್ಕೆ ಬಂದವನು ಕೂಡ ನಿನಗೆ ಶರಣಾಗಿ ಹೋಗ್ತಾನೆ. ನಮ್ಮ ಆತ್ಮಜ್ಞಾನವನ್ನು ಯಾರೊಬ್ಬ ಪಡೆದುಕೊಳ್ಳಲಿಕ್ಕೆ ರೆಡಿಯಾಗಿದ್ದಾನೋ ಅವನಿಗೆ ಗುರುಗಳ ದರ್ಶನ, ಗುರುಗಳ ಒಂದು ಮಾತು, ಆ ಗುರುವಿನ ಸ್ಥಿತಿ, ಆ ಜ್ಞಾನ ಮಾರ್ಗ ಎಂಬುದು ತುಂಬ ಇಷ್ಟ ಆಗ್ತದೆ. ಜೀವನದ ಜ್ಞಾನ ಬೇಕು ಅಂತೇಳಿ ಬರುವವರಿಗೆ ಗುರುವನ್ನು ಇಷ್ಟ ಆಗೋದಿಲ್ಲ. ಈ ಸತ್ಯವನ್ನು ತಿಳಿಯಿರಿ. ದ್ವೇಷ ಮಾಡೋದು ಅಂತೇಳಿದರೆ ಹಣದ ಮೇಲೆ ದ್ವೇಷ ಅಂತ ಅಲ್ಲ, ಆ ಮಹಾಲಕ್ಷ್ಮಿಗೆ ದ್ವೇಷ ಬರುವಾಗೆ ಮಾಡಿಬಿಡ್ತಾರೆ. ಈ ಅರಿಷಡ್ವರ್ಗಳು ಏನೆಲ್ಲ ಮಾಡ್ತದೆ ಅಂತ ಹೇಳಿದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಅಲ್ಲ, ಅಷ್ಟು ಕೆಲಸ ಮಾಡಿಬಿಡ್ತದೆ ಅದು. ಅದನ್ನು ಒಂದು ಕಡೆ ನಿಲ್ಲಿಸಲಿಕ್ಕೆ ಗುರು ಬೇಕು. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಮನುಷ್ಯ ಜನ್ಮ ಎಂಬುದೇ ಶ್ರೇಷ್ಠ. ಈ ಮನುಷ್ಯ ಜನ್ಮಕ್ಕೆ ಬರಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ನಿಮಗೆ ಮನುಷ್ಯರಾಗಿ ಜನ್ಮ ಸಿಕ್ಕಿದೆ ಅಂತ ಹೇಳಿದರೆ ನೀವೆಲ್ಲ ಪುಣ್ಯವಂತರು ಅಂತ ಹೇಳೋದು, ಸತ್ಯದ ಅರಿವನ್ನು ಹೇಳೋದು. ಸತ್ಯದ ಅರಿವಾಗಬೇಕಾ? ನಿಮ್ಮ ಒಳಗಿರುವ ಕೆಲವೆಲ್ಲ ವಿಚಾರಗಳನ್ನು ದೂರ ಇಡಿ. ನಿಮ್ಮ ಒಳಗೆ ಸತ್ಯವನ್ನು ಇಟ್ಟು ಬಿಡಿ. ನಿಮ್ಮ ಒಳಗೆ ಸತ್ಯಕ್ಕೆ ಜಾಗ ಕೊಡಿ. ನಿಮ್ಮ ಒಳಗೆ ಯಾವಾಗ ನೀವು ಸತ್ಯಕ್ಕೆ ಜಾಗ ಕೊಡ್ತೀರೋ ಆವಾಗ ನಿಮ್ಮ ಒಳಗಿರುವ ವಿಚಾರಗಳೆಲ್ಲ ದೂರ ಹೋಗ್ತದೆ. ಹೊರಗೆ ಹೋಗುವ ವಿಚಾರ ಯಾವುದು, ಹೊರಗಿರುವ ವಿಚಾರ ಯಾವುದು, ಅದನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಒಳಗಿರುವ ವಿಚಾರವನ್ನು ದೂರ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಬರ್ತಲ್ಲೇ ಬಂದಿದೆ. ಅದನ್ನು ಹೇಗೆ ದೂರ ಮಾಡೋದು? ಪ್ರತಿಯೊಂದು ಮನುಷ್ಯನಿಗೆ ಹೇಳೋದು, ಮನುಷ್ಯ ಜನ್ಮದ ಮಹತ್ವ ತಿಳಿಬೇಕು ಅಂತ ಹೇಳಿದರೆ ನನಗೆ ಗೊತ್ತಿದೆ ಮನುಷ್ಯ ಜನ್ಮ ಅಂದರೆ ಏನು ಅಂತೇಳಿ, ಎಷ್ಟು ಪವಿತ್ರ ಅಂತೇಳಿ. ಅದು ನಿಮಗೆ ಗೊತ್ತಾಗಲಿ ಅಂತ ಹೇಳೋದು, ಇಷ್ಟೇ ವಿಚಾರ. ಗುರು ಮತ್ತು ಭಕ್ತರಿಗೆ ಮನುಷ್ಯ ಜನ್ಮದ ರಹಸ್ಯವನ್ನು ಒಬ್ಬ ತಿಳಿದರೆ, ಮನುಷ್ಯ ಜನ್ಮ ಏನು ಅಂತೇಳಿ ಒಬ್ಬ ಅರ್ಥ ಮಾಡಿಕೊಂಡ್ರೆ ಅವ ಮತ್ತೆ ಏನನ್ನು ಹುಡುಕುವುದಿಲ್ಲ. ಅವನಿಗೆ ಗೊತ್ತಾಯ್ತು ಅವನಿಗೆ ಏನು ಅಂತೇಳಿ ಮನುಷ್ಯ. ಇದನ್ನು ತಿಳಿಲಿಕ್ಕೆ ಗುರುಗಳ ಹತ್ರ ಬರಬೇಕು ಅಂತ ಹೇಳೋದು. ಈಗ ಹೋಗಬೇಕು ನಾವು ಅಲ್ಲಿಗೆ. ನಮ್ಮ ಒಳಗಿರುವ ವಿಚಾರಗಳು ಯಾವುದು? ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮಾಶ್ಚರ್ಯ ಎಂಬ ಈ 6 ಗುಣವನ್ನು ನಮ್ಮಿಂದ ಹೊರಗೆ ಇಡಬೇಕು. ಹೊರಗಿಡುವುದಂದರೆ ಹೇಗೆ? ಅದು ಹೊರಗೆ ಹೋಗುವುದಿಲ್ಲ, ಕಳಿಸ್ಲಿಕ್ಕೆ ಆಗುವುದಿಲ್ಲ, ಅದನ್ನು ಖಂಡಿತ ಆಗುವುದಿಲ್ಲ. ಅದನ್ನು ಪರಿವರ್ತನೆಗೊಳಿಸಿ, ಏನೋ ಒಂದು ಯೋಚನೆ ಬರ್ತದೋ ಆ ಯೋಚನೆಯನ್ನು ಪರಿವರ್ತನೆಗೊಳಿಸಿ ಸತ್ಯದ ಕಡೆ ತಗೊಂಡು ಹೋಗಿ ಆ ಕ್ಷಣದಲ್ಲಿ. ಅದಕ್ಕೆ ಯಾವುದೇ ಬೌಂಡ್ರಿ ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಗೋಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆಗ ಮನಸ್ಸೆಂಬ ಮಾಯಿ, ಮನಸ್ಸೆಂಬ ಸತ್ಯ ಎರಡು ಮನಸ್ಸಿನಲ್ಲಿ ಇರೋದು. ಒಳ್ಳೆಯದಾಗೋದು ಮನಸ್ಸಿನಿಂದಲೇ, ಕೆಟ್ಟದಾಗೋದು ಮನಸ್ಸಿನಿಂದಲೇ ಎಂಬ ಸತ್ಯವನ್ನು ತಿಳಿಯಿರಿ. ಆಗ ನಿಮ್ಮ ಮನಸ್ಸನ್ನು ಒಳಮುಖ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ. ನಿಮ್ಮ ಮನಸ್ಸನ್ನು ನೀವು ಒಳಮುಖಗೊಳಿಸಲಿಕ್ಕೆ ಪ್ರಯತ್ನ ಪಡಿ. ಯಾವಾಗ ನಿಮ್ಮ ಮನಸ್ಸನ್ನು ನೀವು ಒಳಮುಖಗೊಳಿಸಲಿಕ್ಕೆ ಪ್ರಯತ್ನ ಪಡ್ತೀರೋ ಅಷ್ಟು ವೈರಾಗ್ಯ ಇರಬೇಕು ನಮ್ಮಲ್ಲಿ. ಈ ಮನುಷ್ಯ ಜನ್ಮದ ಅರಿವು ಆದರೆ ಇದಕ್ಕೆ ಗುರು ದರ್ಶನ ಮಾಡಲಿಕ್ಕೆ ಬರೋದು. ನಿನ್ನ ಕರ್ಮವನ್ನು ತಿಳಿಲಿಕ್ಕೆ ಬರೋದು, ನಿಮ್ಮ ಕರ್ಮವನ್ನು ತಿಳಿಲಿಕ್ಕೆ ಬರೋದು.
ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ತಿಳಿಯಲಿಕ್ಕೆ ಬರುವುದು. ಇಲ್ಲಿ ಕಷ್ಟ ಎಂಬ ವಿಚಾರವೇ ಇಲ್ಲ. ಇಲ್ಲಿ ನೀನು ಮಾಡಿದ ತಪ್ಪಿಗೆ ಜನ್ಮದಲ್ಲಿ ಮಾಡಿದ್ದಕ್ಕೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ತಗೊಳ್ತಾ ಇದ್ದಾನೆ. ನೀನು ಭಗವಂತನ ಹತ್ತಿರ ಇದ್ದಿ, ಬೇಗ ಬೇಗ ಮುಗಿಸ್ತಾ ಇದ್ದಿ, ಲೆಕ್ಕ ಚುಕ್ತವಾಗ್ತಾ ಉಂಟು ಅಂತ ಹೇಳೋದು. ಸಾಲ ಮಾಡಿದರೆ ಸಾಲ ಕೊಟ್ಟವ ಬಂದು ಉಪದ್ರ ಮಾಡ್ತಾನೆ ಇರ್ತಾನೆ ಅಲ್ವಾ, ಬೇಗ ಕೊಡಿ, ಆಯೆ ಕೊಡಿ, ಹೀಗೆ ಕೊಡಿ ಅಂತೇಳಿ. ಇದು ನಮಗೆ ಕಷ್ಟ ಅಂತ ಅನಿಸ್ತದೆ ಒಂದು ರೀತಿಯಲ್ಲಿ. ಅವನ ರೂಪದಲ್ಲಿ ಭಗವಂತ ಬಂದು ನಮ್ಮನ್ನು ತಿದ್ದುವುದಿಲ್ಲ ಅಂತ ಹೇಳುವ ಜ್ಞಾನ ನಮಗಿಲ್ಲ. ಯಾಕೆ ಸಾಲ ಆಯಿತು, ಯಾಕೆ ನನಗೆ ಈ ಸ್ಥಿತಿ ಬಂತು, ಯಾಕೆ ನಾನೊಬ್ಬರಿಗೆ ತಲೆ ತಗ್ಗಿಸಬೇಕಾಗಿ ಬಂತು, ಇದೆಲ್ಲ ಯಾಕೆ ಆಗ್ತಾ ಉಂಟು ಎಂಬ ಸ್ಥಿತಿಯನ್ನೆಲ್ಲ ಅರ್ಥ ಮಾಡಿಕೊಂಡರೆ ನಮಗೆ ಗೊತ್ತಾಗ್ತದೆ ಕಷ್ಟದಲ್ಲಿರುವ ಸತ್ಯದ ಪಾಠ ಏನು ಅಂತೇಳಿ. ಕಷ್ಟದಲ್ಲಿರುವ ಸತ್ಯದ ಪಾಠ ಏನು ಅಂತೇಳಿ. ಪ್ರತಿಯೊಬ್ಬನ ಜೀವನದಲ್ಲಿ ಕಷ್ಟ ಬಂದರೆ ಸತ್ಯದ ಅರಿವಾಗುವುದೆಂಬ ಸತ್ಯವನ್ನು ತಿಳಿಯಿರಿ ಅಂತ ಹೇಳೋದು. ಮುಖ್ಯವಾಗಿ ಹೇಳೋದಾದರೆ ಕಷ್ಟ ಕಷ್ಟ ಅಂತ ಹೇಳಬೇಡಿ. ನಿಮ್ಮ ಜನ್ಮ ಫಿಲ್ಟರ್ ಆಗ್ತಾ ಉಂಟು ಅಂತ ತಿಳ್ಕೊಳ್ಳಿ. ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ, ಇದೇ ಪವಿತ್ರ. ಈ ಪವಿತ್ರವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮಗೆ ಭಗವಂತ ಕೊಟ್ಟ ಆಯಿತು. ಇನ್ನು ನಾವು ಯಾವುದನ್ನು ಹುಡುಕಲಿಕ್ಕಿಲ್ಲ. ಅವರಿವರ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. ಯಾವುದರ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. ತನ್ನ ಕರ್ಮವನ್ನು ತಾನು ತಿಳಿಯುವುದು ಮಾತ್ರ. ತನ್ನ ಕರ್ಮದಲ್ಲಿ ಏನೆಲ್ಲ ಋಣಗಳುಂಟು ಅದನ್ನು ಅನುಭವಿಸಿಕೊಂಡು ಹೋಗುವುದು ಮಾತ್ರ ಇಲ್ಲಿರುವುದು ವಿಚಾರ. ತನ್ನ ಕರ್ಮದಲ್ಲಿ ಒಂದು ಋಣ ಇರ್ತದೆ. ಒಬ್ಬನಿಗೆ ಕರ್ಮ ಇರ್ತದೆ, ಆರೋಗ್ಯ ಸಮಸ್ಯೆ, ಅದು ಅವನ ಕರ್ಮ. ಆ ಆರೋಗ್ಯ ಸಮಸ್ಯೆ ಇದ್ದವನನ್ನು ಹತ್ತಿರ ಇದ್ದುಕೊಂಡು ನೋಡಿಕೊಳ್ತಾರಲ್ಲ, ಅದು ಅವನ ಋಣ. ಅರ್ಥ ಆಗ್ತಿರೋದು? ಯಾವ ಡಾಕ್ಟ್ರ್ ಇರ್ಬೋದು, ಅಲ್ಲ ಒಂದು ಅಮ್ಮನೇ ಇರ್ಬೋದು, ಒಂದು ಹೆಂಡತಿ ಇರ್ಬೋದು, ಅಲ್ಲ ಮಗಳೇ ಇರ್ಬೋದು. ಅವಳ ಋಣ ಉಂಟು ಆ ರೀತಿ. ಇವನ ಋಣಕ್ಕೂ ಅವಳ ಋಣಕ್ಕೂ ಒಂದಾಗಿ ಹೋಗಿದೆ. ಕರ್ಮ ಅವರವರೇ ಅನುಭವಿಸ್ಬೇಕಲ್ವ. ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಆಗ ಹೋದ ಜನ್ಮದ ಋಣ, ಯಾವುದೋ ಒಂದು ತಪ್ಪು, ಯಾವುದೋ ಒಂದು ಸಾಲ, ಯಾವುದೋ ಒಂದು ರೀತಿಯಲ್ಲಿ ಜೊತೆಗೂಡಿ ಮಾಡಿದ್ದೇವೆ. ಆದ ಕಾರಣ ಜೊತೆಗೂಡಿ ಅನುಭವಿಸಬೇಕು. ಅದು ಗಂಡ ಹೆಂಡತಿಯಾಗಿಯೂ ತಂದೆ ಮಕ್ಕಳಾಗಿಯೂ ಯಾವುದೋ ಒಂದು ರೀತಿಯಲ್ಲಿ ಅದು ಅನುಭವಿಸಿಯೇ ಆಗಬೇಕು ಎಂಬ ಸತ್ಯವನ್ನು ತಿಳಿಯಿರಿ. ಜೊತೆಗೂಡಿ ಮಾಡಿದ್ದದು, ಅದು ಜೊತೆಗೂಡಿ ಅನುಭವಿಸಬೇಕು, ಬೇರೆ ದಾರಿ ಇಲ್ಲ. ಈ ಜನ್ಮದಲ್ಲಿ ಈ ರೀತಿಯಾಗಿ ಬಂದಿದೆ. ಅದು ಗಂಡ ಹೆಂಡತಿ ಮಕ್ಕಳು ಪರಿವಾರ ಯಾವುದೋ ಒಂದು ರೀತಿಯಲ್ಲಿ ಬಂದಿದೆ. ಅದಕ್ಕೆ ಋಣಾನುಬಂಧ ಅಂತ ಹೇಳೋದು. ಅದು ಒಳ್ಳೆಯದರಲ್ಲಿ ಮಾಡಿದರೆ ಒಳ್ಳೆಯದು, ಕೆಟ್ಟದರಲ್ಲಿ ಮಾಡಿದರೆ ಕೆಟ್ಟದು. ಇಷ್ಟೇ ವಿಚಾರ, ಬೇರೆ ಏನಿಲ್ಲ. ನಾವೇನು ಕೊಡ್ತೇವೆ ಅದೇ ನಮಗೆ ಸಿಗುವುದು. ನಾವು ಏನು ಕೊಡ್ತೇವೆ ಅದೇ ನಮಗೆ ಸಿಗುವುದು. ಗುರು ಏನು ಹೇಳ್ತಾನೆ, ಬಾ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳೋದಿಲ್ಲ, ಖಂಡಿತವಾಗಿ ಹೇಳೋದಿಲ್ಲ. ಯಾವ ಗುರು ಹೇಳೋದಿಲ್ಲ. ಸತ್ಯವಂತ ಸ್ಥಿತಿಯಲ್ಲಿದ್ದವರು ಎಲ್ಲರನ್ನೂ ಹೇಳ್ತಾ ಇಲ್ಲ. ಅನೇಕ ರೀತಿಯ ಗುರುಗಳಿದ್ದಾರೆ ಪ್ರಪಂಚದಲ್ಲಿ. ಸತ್ಯ ಸ್ಥಿತಿಯಲ್ಲಿರುವ ಗುರುಗಳು ನಿನಗೆ ಒಳ್ಳೆಯದಾಗ್ತದೆ, ನೀನು ಬಾ, ನಿನಗೆ ಹಾಗೆ ಮಾಡಿಕೊಡ್ತೇನೆ ಬಾ, ಹೀಗೆ ಮಾಡಿಕೊಡ್ತೇನೆ ಬಾ ಅಂತ ಹೇಳೋದಿಲ್ಲ. ನಿನ್ನ ಕರ್ಮದ ಸ್ಥಿತಿಯನ್ನು ನೀನು ಅರ್ಥ ಮಾಡಿಕೊಂಡು ಜೀವನವನ್ನು ನಡೆಸಿಕೊಂಡು ಹೋಗು. ಅದಕ್ಕೆ ಏನು ದಾರಿ ಬೇಕು ಕೇಳು. ಅದಕ್ಕೇನು ದಾರಿ? ಆತ್ಮವಿಶ್ವಾಸ, ತನ್ನಂಬಿಕೆ. ನಾನು ಬಂದು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಬಂದು ನೀನು ನಮಸ್ಕಾರ ಮಾಡಿ ಹೋದರೆ ನಾನು ಬಂದು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ನೀನೇ ಸರಿ ಮಾಡಬೇಕು. ನಿನ್ನ ಜೀವನದ ಹಾದಿಯನ್ನು ನೀನೇ ಸರಿ ಮಾಡಿಕೊಳ್ಬೇಕು. ಅದು ನಿನಗೇ ಇರೋದು ಆ ಕರ್ಮ. ಆ ಕರ್ಮದಲ್ಲಿ ಭಗವಂತ ಯಾರನ್ನು ಎಂಟ್ರಿ ಮಾಡಲಿಕ್ಕೆ ಬಿಡಲಿಲ್ಲ, ಎಂಟ್ರಿ ಆಗೋದೂ ಇಲ್ಲ. ಅರ್ಥ ಆಗ್ತದಾ? ಅಷ್ಟು ಸುಲಭ ಇಲ್ಲವಲ್ಲ. ಮನುಷ್ಯ ಜನ್ಮ ಯಾಕೆ ಕಷ್ಟ ಬರ್ತದೆ ಇದನ್ನು ತಿಳಿಬೇಕು ಅಂತ ಹೇಳೋದು. ಇದನ್ನು ತಿಳಿದರೆ ನಿಜವಾಗಿಯೂ ಗೊತ್ತಾಗ್ತದೆ, ಪ್ರತಿಯೊಬ್ಬನಿಗೂ ಗೊತ್ತಾಗ್ತದೆ. ಭಗವಂತ ಕೊಟ್ಟಿದ್ದಾನೆ, ನಾನು ಅನುಭವಿಸ್ತಾ ಹೋಗ್ತಾ ಇದ್ದೇನೆ ಅಂತೇಳಿ. ಇದು ಸರಿಯಾಗಿ ನಮಗೆ ಅರ್ಥ ಆಗಬೇಕಾದ್ರೆ ನಮ್ಮ ಜೀವನದಲ್ಲಿ ಒಂದು ಗುರು ಇರಬೇಕು ಅಂತ ಹೇಳೋದು. ಒಂದು ಸತ್ಯವಂತ ಗುರು ಇರಬೇಕು, ಒಂದು ನಿಷ್ಠಾವಂತ ಗುರು ಇರಬೇಕು, ಒಂದು ಕಠೋರ ಗುರು ಇರಬೇಕು, ಆಸೆ ಇಲ್ಲದ ಒಂದು ಗುರು ಇರಬೇಕು.
ಅಂಥ ಗುರುಗಳ ಹತ್ರ ಹೋದರೆ ಇಂಥ ಸ್ಥಿತಿಯನ್ನೆಲ್ಲ ನಿಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳೋದು. ಸತ್ಯದ ಸ್ಥಿತಿಯನ್ನೆಲ್ಲ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಆಗ ಆ ಗುರು ಏನು ಕೊಡ್ತಾನೆ? ನಿನಗೆ ತನ್ನಂಬಿಕೆಯನ್ನು ಕೊಡ್ತಾನೆ, ಆತ್ಮವಿಶ್ವಾಸವನ್ನು ಕೊಡ್ತಾನೆ. ನಿನ್ನಿಂದಲೇ ಸರಿ ಮಾಡಲಿಕ್ಕೆ ಆಗ್ತದೆ, ಹೋಗು ಅಂತ ಹೇಳ್ತಾನೆ. ಒಳ್ಳೆ ದುಡಿ, 1 ರೂಪಾಯಿಯನ್ನು ಪ್ರೀತಿಸು ಅಂತ ಹೇಳ್ತಾನೆ. ಎಲ್ಲರ ಜೊತೆ ಗೌರವದಿಂದ ಇರು, ಪ್ರೀತಿಯಿಂದ ಇರು. ಯಾಕೆ ಆಗುವುದಿಲ್ಲ? ನಿನ್ನ ಮುಖದಲ್ಲಿ ನಗು ಇದ್ದರೆ, ನಿನ್ನ ಒಳಗೆ ಸತ್ಯ ಇದ್ದರೆ, ನಿನ್ನ ಒಳಗೆ ಪ್ರೀತಿ ಇದ್ದರೆ, ನಿನ್ನ ಗುಣಗಳು ಪವಿತ್ರವಾಗಿದ್ದರೆ, ನಿನ್ನನ್ನು ಕೊಲ್ಲಿಕ್ಕೆ ಬಂದವನು ಕೂಡ ನಿನಗೆ ಶರಣಾಗಿ ಹೋಗ್ತಾನೆ. ಏನೋ ಒಂದು ಕೆಡಿಸಬೇಕು ಅಂತೇಳಿ ಬಂದರೂ ಕೂಡ ಶರಣಾಗತಿಯಾಗಿ ಹೋಗಿಬಿಡ್ತಾರೆ. ಅಷ್ಟು ಪವರ್ ಉಂಟು ಒಳ್ಳೆಯದಕ್ಕೆ, ಸತ್ಯಸ್ಥಿತಿ, ಪವಿತ್ರವಾದ ಸ್ಥಿತಿ. ಹಾಗೆ ಸಮಯ ಬರುವಾಗ ಎಲ್ಲ ವಿಚಾರಗಳು ಬರೋದು, ಸತ್ಯದ ವಿಚಾರಗಳು. ಎಲ್ಲ ಸಮಯದಲ್ಲಿ ಸತ್ಯದ ವಿಚಾರಗಳು ಬರುವುದಿಲ್ಲ. ನಿನಗೇನು ಬೇಕೋ ಅದು, ಅವರಿಗೇನು ಬೇಕೋ ಅದು, ಅವನಿಗೇನು ಬೇಕೋ ಅದು, ಅವರಿಗೇನು ಬೇಕೋ ಅದು, ಇವರಿಗೇನು ಬೇಕು ಅದು, ಇವನಿಗೇನು ಬೇಕು ಅದು. ಎಲ್ಲರಿಗೂ ಒಂದೇ ರೀತಿಯಾಗಿ ಕೊಡಲಿಕ್ಕೆ ಆಗುವುದಿಲ್ಲ. ಜೀವನದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ಜೀವನದ ಜ್ಞಾನವನ್ನು ಎಲ್ಲಿಂದ ಬೇಕಾದರೂ ಪಡೆದುಕೊಳ್ಬೋದು. ಜೀವನದ ಜ್ಞಾನ ಅಂತೇಳಿದರೆ ಸೊಸೈಟಿ, ಭೌತಿಕ ಪ್ರಪಂಚದ ಜ್ಞಾನವನ್ನು ಯಾರಿಂದ ಬೇಕಾದರೂ ಪಡೆದುಕೊಳ್ಬೋದು. ಒಂದು ಟೀನೇಜ್ ಹುಡುಗಿ, ಒಂದು 17-18 ವರ್ಷದ ಹುಡುಗಿ, ಇನ್ನೊಂದು ಪ್ರೆಗ್ನೆನ್ಸಿ ಆದ ಒಂದು ಲೇಡಿ, ಅಮ್ಮ. ಈ ಕಡೆ ಪ್ರೆಗ್ನೆನ್ಸಿ ಇದು ಅಮ್ಮ ಆಗಲಿಲ್ಲ, ಅಮ್ಮ ಆಗಲಿಕ್ಕೆ ಹೋಗ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ, ಅರ್ಥ ಆಗ್ತದಲ್ವ? ಇನ್ನೊಂದು ಅಮ್ಮ ಅಂದರೆ ಮಗು ಇದೆ ಅವರಿಗೆ. ಆಗ ಈ ಅಮ್ಮನಿಂದ ಹೇಳಲಿಕ್ಕೆ ಸಾಧ್ಯ, ಮಗುವಾದವರಿಂದ ಅಲ್ವಾ? ಪ್ರೆಗ್ನೆನ್ಸಿಯಲ್ಲಿ ಇಂಥ ಅನುಭವಗಳಾಗ್ತದೆ, ಹೀಗೀಗೆ ಆಗ್ತದೆ, ಇಂಥ ವಿಷಯಗಳೆಲ್ಲ ನಿನಗೆ ಒಂದು ರೀತಿಯ ಚೇಂಜಸ್ ಎಲ್ಲ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ. ಯಾರಿಂದ? ಅಮ್ಮ ಆದವಳಿಗೆ. ಆ ಪ್ರೆಗ್ನೆನ್ಸಿ ಆದವಳು ಜಸ್ಟ್ ಅನುಭವಿಸ್ತಾ ಇದ್ದಾಳೆ ಅದನ್ನು, ಆ ಫೀಲನ್ನು ಅವಳು ಮಾಡ್ತಾ ಇದ್ದಾಳೆ ಅವಳ ಒಳಗೆ. ಆ ಒಂದು ಹೊಟ್ಟೆಯ ಒಳಗೆ ಆ ಮಗು ತಿರುಗುವುದು, ಸುತ್ತ ಬರೋದು, ಓದಿಯುವುದು, ಇದೆಲ್ಲ ಅವಳು ಅನುಭವಿಸ್ತಾ ಇದ್ದಾಳೆ. ಸೊ ಅಮ್ಮ ಆದವಳು ಅದು ಅನುಭವಿಸಿ ಆಯಿತು ಆಲ್ರೆಡಿ ಅಲ್ವಾ? ಇನ್ನೊಂದು ಟೀನೇಜ್ ಹುಡುಗಿ. ಈ ಟೀನೇಜ್ ಹುಡುಗಿಗೆ ಇದು ಯಾವ ರೀತಿ ಹೇಳಿದರೂ ಅರ್ಥ ಆಗಲಿಕ್ಕಿಲ್ಲ, ಸಾಧ್ಯನೇ ಇಲ್ಲ ಅರ್ಥ ಆಗಲಿಕ್ಕೆ. ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಆಗ ಆ ಸಮಯ ಬರುವಾಗ, ಅನುಭವಿಸುವ ಸಮಯದಲ್ಲಿ ಅವರು ಹೇಳಿದ್ದು ಸರಿ ಅಂತ ಗೊತ್ತಾಗೋದು. ಅವ್ರು ಹೇಳಿದ್ದು ಕರೆಕ್ಟ್ ಅಂತ ಗೊತ್ತಾಗೋದು ಯಾವಾಗ? ಆ ಸಮಯ ಬರುವಾಗ. ಹೌದಲ್ವ? ಸತ್ಯ ಅಲ್ವ? ಇಂಥ ಜ್ಞಾನವನ್ನು ಅಪ್ಪ ಮಗನಿಗೆ 1000 ರೀತಿಯ ಜ್ಞಾನವನ್ನು ಮಾಡ್ಬೋದು. ಕಾರಣ ಏನು? ಮಗ ಅವನ ಅಷ್ಟು ಎತ್ತರಕ್ಕೆ ಬರಲಿಲ್ಲ, ಅಪ್ಪನಷ್ಟು ಎತ್ತರಕ್ಕೆ ಬೆಳೀಲಿಲ್ಲ, ಅಷ್ಟು ಜ್ಞಾನ ಇಲ್ಲ, ಅಷ್ಟು ವಯಸ್ಸಿಲ್ಲ, ಅಷ್ಟು ಅನುಭವ ಇಲ್ಲ. ಅಪ್ಪ ಹೇಳಿದ್ದು ಸರಿ ಅಂತೇಳಿ ಗೊತ್ತಾಗೋದು ಯಾವಾಗ? ಅವ ಅಪ್ಪ ಆದ ಮೇಲೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ಅಂತ ಹೇಳೋದು. ಆದರೆ ಅದು ಖಂಡಿತವಾಗಿ ಗೊತ್ತಾಗ್ತದೆ ಜೀವನದಲ್ಲಿ. ಈ ಭೌತಿಕ ಜ್ಞಾನ ಎಂಬುದು ಉಂಟಲ್ಲ, ಆಯಾ ವಯಸ್ಸು ಬರುವಾಗ ಅವರು ಹೇಳಿದ್ದು ಸರಿ, ಅವರು ಹೇಳಿದ್ದು ಸರಿ, ಅವರು ಹೇಳಿದ್ದು ಸರಿ ಅಂತೇಳಿ, ನಮ್ಮ ಹಿರಿಯರು ಹೇಳಿದೆಲ್ಲ ಸರಿ, ಅಮ್ಮ ಹೀಗೆ ಹೇಳ್ತಾ ಇದ್ರು, ಇದು ಕರೆಕ್ಟ್ ಅಂತ ಒಂದು ವಿಚಾರ ಬರ್ತದೆ. ಅಪ್ಪ ಹೀಗೆ ಹೇಳ್ತಾ ಇದ್ರು, ಸರಿಯಾದ ವಿಚಾರ ಅವರು ಹೇಳಿದ್ದು ಅಂತೇಳಿ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಒಂದು ಅನುಭವಕ್ಕೆ ಬಂದೇ ಬರ್ತದೆ. ಖಂಡಿತವಾಗಿ ಯಾವ ವಿಚಾರವನ್ನು ನೀವು ಟ್ಯಾಲಿ ಮಾಡ್ಬೋದು ಭೌತಿಕದಲ್ಲಿ. ಆದ ಕಾರಣ ಹೇಳಿದ್ದು ಜೀವನದ ಜ್ಞಾನವನ್ನು ಎಲ್ಲರಿಂದ ಪಡ್ಕೊಳ್ಳಿಕ್ಕಾಗ್ತದೆ, ಈ ಸತ್ಯದ ಅರಿವು ಆಗ್ತದೆ. ಆದರೆ ನಮ್ಮ ಆತ್ಮದ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಈಗ ಹೇಳಿದ ಅರ್ಥ ಆಗ್ತದ? ನಮ್ಮ ಆತ್ಮದ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಅಷ್ಟು ಸುಲಭ ಇಲ್ಲವೇ ಇಲ್ಲ. ನಮ್ಮ ಆತ್ಮಜ್ಞಾನವನ್ನು ಯಾರೊಬ್ಬ ಪಡೆದುಕೊಳ್ಳಲಿಕ್ಕೆ ರೆಡಿಯಾಗಿದ್ದಾನೋ ಅವನಿಗೆ ಗುರುಗಳ ದರ್ಶನ, ಗುರುಗಳ ಒಂದು ಮಾತು,
ಆ ಗುರುವಿನ ಸ್ಥಿತಿ, ಆ ಜ್ಞಾನ ಮಾರ್ಗ ಎಂಬುದು ತುಂಬ ಇಷ್ಟ ಆಗ್ತದೆ. ಜೀವನದ ಜ್ಞಾನ ಬೇಕು ಅಂತೇಳಿ ಬರುವವರಿಗೆ ಗುರುವನ್ನು ಇಷ್ಟ ಆಗುವುದಿಲ್ಲ. ಈ ಸತ್ಯವನ್ನು ತಿಳಿಯಿರಿ. ಯಾಕೆಂದರೆ ಇದೆಲ್ಲ ಚರಿತ್ರೆ, ಗೋಪಾಲಪುರದ ಚರಿತ್ರೆ ಇದು. ಇನ್ನು ಚರಿತ್ರೆ ಬರೀಲಿಕ್ಕೆಲ್ಲ ಸಮಯ ಇಲ್ಲ. ಇಲ್ಲಿ ಇನ್ನು ಬರೆದುಕೊಂಡು ಕೂತ್ಕೊಳ್ಳಲಿಕ್ಕೆಲ್ಲ ಯಾರಿಗೂ ಟೈಮ್ ಇಲ್ಲ. ಅಷ್ಟು ವೇಗವಾಗಿ ಹೋಗ್ತಾ ಉಂಟು ಪ್ರಪಂಚ. ಭಗವಂತ ಅದಕ್ಕೆ ಬೇಕಾಗಿ ಸಾವಿರ ರೀತಿಯನ್ನೆಲ್ಲ ಮಾಡಿದ್ದಾನೆ. ಆದ ಕಾರಣ ಇದೆಲ್ಲ ಚರಿತ್ರೆ. ಗೋಪಾಲಪುರಕ್ಕೆ ಹೋದಾಗ ಗುರುಗಳು ಏನು ಉಪದೇಶ ಮಾಡಿದರು, ಏನು 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 ಹೇಳಿದರು ಭಕ್ತರಿಗೆ, ಅಲ್ಲಿ ಹೋಗಿ ಏನು ತಿಳ್ಕೊಂಡ್ರು, ಇಷ್ಟು ಸಾಕು. ಇದು ಬೇಕು. ಇದು ಪ್ರಪಂಚಕ್ಕೆ ಕೊಡುವ ಉಡುಗೊರೆ ಅಂತ ಹೇಳೋದು. ಅರ್ಥ ಆಗ್ತದೆ ಹೇಳೋದು ವಿಷಯ. ನಮ್ಮ ಆತ್ಮದ ಜ್ಞಾನ ಬೇಕು ಅಂತೇಳಿ ಯಾರಿಗೊಬ್ಬನಿಗೆ ಹಸಿವಿರ್ತದೋ, ಆತ್ಮಜ್ಞಾನವನ್ನು ತಿಳಿದುಕೊಳ್ಬೇಕು ಅಂತ ಯಾರಿಗೊಬ್ಬನಿಗೆ ಹಸಿವಿರ್ತದೋ, ತನ್ನನ್ನು ತಾನು ತಿಳಿಬೇಕು ಅಂತ ಯಾರಿಗೊಬ್ಬನಿಗೆ ಹಸಿವಿರ್ತದೋ, ಈ ಜನ್ಮ ಅಂದರೆ ಏನು ಅಂತ ತಿಳಿದುಕೊಳ್ಳಬೇಕು ಅಂತ ಹಸಿವಿರ್ತದೋ, ಇಂಥ ವಿಚಾರವನ್ನೆಲ್ಲ ಯಾರೊಬ್ಬ ತನ್ನ ಒಳಗೆ ಇಟ್ಟುಕೊಂಡಿದ್ದಾನೆ ಅವನಿಗೆ ಗುರುದರ್ಶನ, ಗುರುವಿನ ಸೇವೆ, ಜ್ಞಾನ ಮಾರ್ಗ ಯೋಗ್ಯ. ಕಷ್ಟ ಪರಿಹಾರ, ಆ ಕಡೆದು ಈ ಕಡೆದು ಇದಕ್ಕೆಲ್ಲ ತಲೆ ಕೊಡೋದಿಲ್ಲ. ಇದು ಸರಿ ಆಗುವುದೂ ಇಲ್ಲ. ನೀನು ಮಾಡಿದ ಕರ್ಮವನ್ನು ಯಾರು ಅನುಭವಿಸೋದು? ಬೆಳ್ಳಿ ಯಾವತ್ತಿದ್ರೂ ಬೆಳ್ಳಿ, ಅದು ಚಿನ್ನ ಆಗೋದಿಲ್ಲ ಅಲ್ಲ. ಚಿನ್ನ ಯಾವತ್ತಿದ್ರೂ ಚಿನ್ನವೇ, ಅದು ಬೆಳ್ಳಿ ಆಗೋದಿಲ್ಲ ಅಲ್ಲ. ಕಬ್ಬಿಣ ಯಾವತ್ತಿದ್ರೂ ಕಬ್ಬಿಣವೇ ಅಲ್ಲ. ಅದು ಕರ್ಮ ಅಲ್ವ, ಅದರ ಸ್ಥಿತಿ ಅಲ್ವ ಅದು. ಆ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಆ ಸ್ಥಿತಿಯನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನೀವು ಯಾಕೆ ಈ ರೀತಿ ಓಡ್ತೀರಿ ಅಂತ ಕೇಳೋದು. ಇಷ್ಟು ಜ್ಞಾನ ಇತ್ತು. ಅಲ್ಲಿ ಹೋದರೆ ಒಳ್ಳೆಯದಾಗ್ತದೆ, ಇಲ್ಲಿ ಹೋದರೆ ಒಳ್ಳೆಯದಾಗ್ತದೆ, ಅದು ಮಾಡಿದರೆ ಒಳ್ಳೆಯದಾಗ್ತದೆ, ಈ ಪೂಜೆ ಮಾಡಿದರೆ ಒಳ್ಳೆಯದಾಗ್ತದೆ, ಈ ದೇವರನ್ನು ನಂಬಿದರೆ ಒಳ್ಳೆಯದಾಗ್ತದೆ. ಆಗೋದಿಲ್ಲ. ದೇವರು ಹೇಳಿದ ಒಂದೇ ವಿಚಾರ, ನಿನ್ನನ್ನು ನೀನು ನಂಬು. ನಿನ್ನ ಒಳಗೆ ಎಲ್ಲ ವಿಚಾರವನ್ನು ಕೊಟ್ಟಿದ್ದೇನೆ. ನಿನಗೆ ಏನು ಬೇಕೋ ಅಷ್ಟು ವಿಚಾರ ಕೊಟ್ಟಿದ್ದೇನೆ. ಖಂಡಿತವಾಗಿಯೂ ನಿನ್ನನ್ನು ನೀನು ನಂಬು. ಯಾರನ್ನು ನಂಬಲಿಕ್ಕೆ ಹೋಗಬೇಡ. ನಾನು ನಿನಗೆ ಚೆನ್ನಾಗಿ ಆರೋಗ್ಯ ಕೊಟ್ಟಿದ್ದೇನೆ, ಚೆನ್ನಾಗಿ ಕಣ್ಣು ಕೊಟ್ಟಿದ್ದೇನೆ, ಚೆನ್ನಾಗಿ ಕಿವಿ ಕೊಟ್ಟಿದ್ದೇನೆ, ಕೈಕಾಲು ಕೊಟ್ಟಿದ್ದೇನೆ, ಎಲ್ಲ ಕೊಟ್ಟಿದ್ದೇನೆ. ನೀನು ಮಹಾಪುಣ್ಯವಂತನಾಗಿ ನಿನಗೆ ಜನ್ಮವನ್ನು ಕೊಟ್ಟಿದ್ದೇನಪ್ಪ. ಇದರಿಂದ ಬೇರೆ ನಿನಗೆ ಏನು ಬೇಕು ಎಂಬ ವಿಚಾರದ ಭಗವಂತ ಹೇಳ್ತಾನೆ. ಇನ್ನೂ ನಿನಗೆ ಇದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನನ್ನನ್ನು ಕರಿಬೇಡ. ನಿನಗೆ ಕೊಟ್ಟು ಇದು ವ್ಯರ್ಥವಾಯಿತು. ಮನುಷ್ಯ ಜನ್ಮದ ಸ್ಥಿತಿಯನ್ನು ಹೇಳೋದು ನಾನು. ಭಗವಂತ ಏನು ಹೇಳ್ತಾನೆ ಇದನ್ನೇ ಹೇಳ್ತಾ ಇದ್ದಾನೆ. ಬೇರೆ ಯಾವುದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಗವಂತ. ನಾವು ನಮ್ಮನ್ನು ತಿಳಿಯುವುದು ಬಿಟ್ಟು, ನಾವು ನಮ್ಮ ವಿಚಾರವನ್ನು ಸರಿ ಮಾಡೋದು ಬಿಟ್ಟು, ನಾವು ಇನ್ನೊಬ್ಬರ ವಿಚಾರವನ್ನು ಆಲೋಚನೆ ಮಾಡಿದ್ದಾನೆ ಇವತ್ತಿಷ್ಟು ಕೆಳಗೆ ಹೋದ್ದು. ಭಗವಂತ ಚೆನ್ನಾಗಿದ್ದಾನೆ, ಕೊಟ್ಟಿದ್ದಾನೆ ಎಲ್ಲ ವಿಚಾರವನ್ನು, ಸ್ಥಿತಿಯನ್ನು. 100 ರೂಪಾಯಲ್ಲಿದ್ದರೆ 100 ರೂಪಾಯಲ್ಲೇ ಜೀವನ ಮಾಡು ಅಂತ ಹೇಳಿದಲ್ಲ ಭಗವಂತ. ನಿನಗಿರುವ ಶಕ್ತಿ ಇಷ್ಟೇ, ನಿನಗಿರುವ ಕರ್ಮಕ್ಕೆ ತಕ್ಕವಾಗಿ ಇನ್ನು ಜೀವನ ಅಂತ ಭಗವಂತ ಹೇಳಿಕೊಡ್ತಾ ಇದ್ದಾನಲ್ಲ. ಅದನ್ನು ಬಿಟ್ಟು ನಾವು ಯಾವ್ಯಾವ ಸ್ಥಿತಿಯನ್ನು ಆಲೋಚನೆ ಮಾಡಲಿಕ್ಕೆ ಹೋದರೆ ಏನಾಗೋದು? ನಮ್ಮ ಇರುವ ಆ ಸ್ಥಿತಿ ಕೂಡ ಕಳೆದು ಎಷ್ಟೋ ಹಳ್ಳಕ್ಕೆ ಬೀಳ್ತೇವೆ ನಾವು. ಪುನಃ ಮೇಲೆ ಬರಲಿಕ್ಕೆ ಆಗೋದಿಲ್ಲ ನಮಗೆ. ಸತ್ಯವೇ ಮಾತಾಡೋದು ನಾನು, ಬೇಜಾರು ಮಾಡಲಿಕ್ಕಿಲ್ಲ ಇದರಲ್ಲಿ ಯಾರು ಕೂಡ. ಅದನ್ನು ಅರ್ಥ ಮಾಡಿಕೊಳ್ಳಿ. 1 ರೂಪಾಯಿನ ಪ್ರೀತಿಸಿ, ಮಹಾಲಕ್ಷ್ಮಿಯನ್ನು ಗೌರವಿಸಿ. ಮಹಾಲಕ್ಷ್ಮಿಗೆ ಎಷ್ಟು ನೀವು ಗೌರವ ಕೊಡ್ತೀರಿ, ಧರ್ಮ ಅರ್ಥ ಗೊತ್ತಾಯ್ತಲ್ವ? ನಾನೇ ಹೇಳಲಿಲ್ಲ, ಎಷ್ಟೋ ಕೋಟಿ ವರ್ಷದ ಹಿಂದಿನಿಂದ ಬರ್ತಾ ಉಂಟದು. ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಆ ಸತ್ಯ ಆದ ಕಾರಣ ಎಲ್ಲರೂ ಹೇಳ್ತಾರೆ ಅದನ್ನು. ಖಂಡಿತವಾಗಿ ಅರ್ಥ ಅಂತ ಹೇಳಿದರೆ ಒಂದು ವಿಧದಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಿಗೆ ಬೇಕಾದ ಮಹಾಲಕ್ಷ್ಮಿ. ಅರ್ಥ ಆಗ್ತದಾ? ಇಲ್ಲಿ ಎಲ್ಲರೂ ಅದನ್ನು ದ್ವೇಷ ಮಾಡುವ ಕಾರಣ, ಯಾವ್ಯಾವ ರೀತಿ ಅದನ್ನು ಉಪಯೋಗಿಸುವ ಕಾರಣ ನಿಲ್ಲುವುದಿಲ್ಲ ಅದು ಕೈಯಲ್ಲಿ. ದ್ವೇಷ ಮಾಡೋದು ಅಂತ ಹೇಳಿದರೆ ಹಣದ ಮೇಲೆ ದ್ವೇಷ ಅಂತ ಅಲ್ಲ, ಆ ಮಹಾಲಕ್ಷ್ಮಿಗೆ ದ್ವೇಷ ಬರುವಾಗೆ ಮಾಡಿಬಿಡ್ತಾರೆ.
ಏನೋ ಒಂದು ಬಂದ ಕೂಡ ಅದನ್ನು ಸಿಕ್ಕಾಪಟ್ಟೆ ಖರ್ಚು ಮಾಡಿ ಆ ಕಡೆ ಮಾಡಿ ಈ ಕಡೆ ಮಾಡಿ ದುಂದು ವೆಚ್ಚ ಮಾಡಿ ಸಾವಿರ ರೀತಿಯಲ್ಲಿ ಅದನ್ನು ಹಾಳು ಮಾಡಿ ಆಗ ಅವಳಿಗೆ ದ್ವೇಷ ಆಗ್ತದೆ. ಯಾರಿಗೆ? ಲಕ್ಷ್ಮಿಗೆ. ಹಾಂ, ಅವಳನ್ನು ಪ್ರೀತಿ ಮಾಡಿ 10 ಜನಕ್ಕೆ ಅದರಿಂದ ಏನೋ ಒಂದು ಒಳಿತು ಮಾಡಿ ಅವಳು ಇನ್ನಷ್ಟು ಬರ್ತಾಳೆ. ಹಾಂ, ಅದನ್ನೊಂದು ಒಳ್ಳೆಯದಕ್ಕೆ ಉಪಯೋಗಿಸಿ, ಅದನ್ನು ಪ್ರೀತಿಸಿ. ಅದನ್ನು ಪ್ರೀತಿಸಿ ಅಂತ ಹೇಳಿದರೆ ನೀವು 1 ರೂಪಾಯಿ ದುಡಿತೀರಾ, 10 ರೂಪಾಯಿ ದುಡಿತೀರಾ, 100 ರೂಪಾಯಿ ದುಡಿತೀರಾ, ಅದರಲ್ಲಿ ಒಂದು ಭಾಗ 1 ರೂಪಾಯಿ ದುಡಿತೀರಾ, 1 ಪೈಸೆ ಬಿಟ್ಟು ಬಿಡಿ. 10 ರೂಪಾಯಿ ದುಡಿತೀರಾ, 1 ರೂಪಾಯಿ ಬಿಟ್ಟು ಬಿಡಿ. ಯಾರೊಬ್ಬರು ಒಳಿತಿಗೆ ಬಿಟ್ಟು ಬಿಡಿ. ಅದನ್ನು ಯಾವುದು ಸಿಕ್ಕಲಿಲ್ವಾ, ಒಂದು ಮೃಗ ಪಕ್ಷಿಗಳಿಗೆ ಕೊಡಿ, ಒಂದು ಹಸುವಿಗೆ ಕೊಡಿ. ನಿಮ್ಮ ಸಂಪಾದನೆಯಲ್ಲಿ ನನ್ನ ಸಂಪಾದನೆಯಲ್ಲಿ ಇಷ್ಟು ನಾನು ಯಾವುದೋ ಒಂದು ಒಳಿತಿಗೆ ಆಗಿ ಅಂತೇಳಿ ತೆಗೆದಿಡಿ. ಯಾಕೆ ಕಷ್ಟ ಆಗ್ತದೆ? ನಿಮ್ಮ ಕಷ್ಟ ಕಾಲದಲ್ಲಿ ಅದು ನಿಮ್ಮನ್ನು ಕಾಪಾಡ್ತದೆ. ಒಂದು ಮನುಷ್ಯನ ಕಷ್ಟ ಕಾಲದಲ್ಲಿ ಅವರನ್ನು ಕಾಪಾಡುವುದು ಅವ ಮಾಡಿದ ಪುಣ್ಯ ಎಂಬ ಸತ್ಯವನ್ನು ಮರಿಬೇಡಿ. ಇಂಥ ಸತ್ಯ ವಿಚಾರವನ್ನು ತಿಳಿಯಲಿಕ್ಕೆ, ಇಂಥ ಜ್ಞಾನದ ವಿಚಾರವನ್ನು ತಿಳಿಯಲಿಕ್ಕೆ ಇಲ್ಲಿಗೆ ಬರಬೇಕು ಹೊರತು ನಿಮ್ಮ ವೈಯಕ್ತಿಕ ವಿಚಾರವನ್ನು ಇಲ್ಲಿ ಮಾತಾಡಲಿಕ್ಕೆ ಬಂದರೆ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ಒಂದು ಗುರುವಿನ ಸ್ಥಿತಿಯನ್ನು ತಿಳಿಯಿರಿ, ಒಂದು ಜ್ಞಾನದ ಸ್ಥಿತಿಯನ್ನು ತಿಳಿಯಿರಿ. ಅಂಥ ಸ್ಥಳ ಇದಲ್ಲ, ಖಂಡಿತವಾಗಿದಲ್ಲ. ಈ ಸ್ಥಳದಲ್ಲಿ ಸಿಗುವುದು, ಈ ಕ್ಷೇತ್ರದಲ್ಲಿ ಸಿಗುವುದು, ಈ ಸನ್ನಿಧಾನದಲ್ಲಿ ಸಿಗುವುದು, ಈ ಮನೆಯಲ್ಲಿ ಸಿಗುವುದು ಎರಡೇ ವಿಚಾರ. ಗೋಪಾಲಪುರದ ಗುರುಮನೆಯ ಗುರುದೇವರಿಂದ ಸಿಗುವ ವಿಚಾರ 2 ಅಂತೂ ಸತ್ಯ. ಒಂದು ಪ್ರೀತಿ, ಇನ್ನೊಂದು ಸತ್ಯ. ಇದು 2 ಇಲ್ಲಿ ಸಿಗ್ತದೆ. ಅದು ಹೇಗೆ ಸಿಗ್ತದೆ? ಅದು ಅವನವನ ಪುಣ್ಯದ ಮೇಲೆ. ಇದರಿಂದ ಮೇಲೆ ಹುಡುಕಬೇಡ. ಆ ಸತ್ಯ ಮತ್ತು ಪ್ರೀತಿ ಯಾವಾಗ ನಿಮಗೆ ಸಿಕ್ಕೀತು, ನಿನ್ನ ಒಳಗೆ ಸತ್ಯ ಮತ್ತು ಪ್ರೀತಿ ಯಾವಾಗ ನಿಮಗೆ ಸಿಕ್ಕೀತು, ಮತ್ತು ನೀನು ಹುಡುಕ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಅಲ್ಲಿಗೆ ಮುಗಿಯಿತು. ಅರ್ಥಾಗ್ತದೆ? ನಿಮ್ಮ ಜನ್ಮದ ಆ ಸತ್ಯ ನಿಮಗೆ ತಿಳಿದು ಬಿಟ್ಟರೆ, ಆ ಮನುಷ್ಯ ಜನ್ಮದ ವ್ಯಾಲ್ಯೂ ತಿಳಿದು ಬಿಟ್ಟರೆ ಪ್ರೀತಿ ಆಟೋಮೆಟಿಕ್ಕಾಗಿ ಬರ್ತದೆ. ಅದು ನೀವೇ ಭಗವಂತನಾಗಿ ಬಿಡ್ತೀರಿ ಕೊನೆಗೆ. ಬೇರೆ ಏನು ಹೇಳೋಕ್ಕೆ ಸಾಧ್ಯ ಅಲ್ಲ. ನೀವೇ ಆ ಭಗವಂತನ ಕೆಲಸವನ್ನೆಲ್ಲ ಮಾಡ್ತೀರಿ ಅಂತ ಹೇಳೋದು. ಆ ಭಗವಂತ ಏನೆಲ್ಲ ಮಾಡ್ತಾನೆ ಅದನ್ನು ನೀವೇ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಮತ್ತು ಆಗ ಪ್ರಪಂಚದ ಒಂದು ವಿಶಿಷ್ಟವಾದ ಸ್ಥಿತಿಯಲ್ಲಿ ಕಾಣ್ತದೆ, ಎತ್ತರ ಸ್ಥಿತಿಯಲ್ಲಿ ಕಾಣ್ತದೆ. ಆ ಎತ್ತರ ಸ್ಥಿತಿಯೇ ಗುರುವಾಗಿ ಕಾಣುವಂಥ ಸ್ಥಿತಿ ಅದು. ಅದೆಷ್ಟೋ ಜನ್ಮದ ಪುಣ್ಯದಿಂದ ಬಂದಂಥ ವಿಷಯ ಗುರು. ಅಷ್ಟು ಸುಲಭದಲ್ಲಿ ಬಂದ ವಿಚಾರ ಅಲ್ಲ ಗುರು ಅಂತೇಳಿದರೆ, ಗುರುಸ್ಥಾನ ಅಂತ ಹೇಳಿದರೆ. 10 ಜನ ಬಂದು ಕೂತ್ಕೊಳ್ಬೇಕು, ಕೈ ಮುಗಿಬೇಕು, ಅಡ್ಡ ಬೀಳಬೇಕು, ಬೈಗಳು ತಿನ್ನಬೇಕು, ಅವಮಾನ ಪಡಬೇಕು ಅಂತ ಹೇಳಿದರು. ಪುನಃ ಬಂದು 10 ಜನ ಅಡ್ಡ ಬೀಳ್ತಾರೆ, ಅವಮಾನ ಪಟ್ಟವರು ಅಡ್ಡ ಬೀಳ್ತಾರೆ ಅಂತ ಹೇಳಿದರೆ ಅದು ಸುಲಭದ ಸ್ಥಿತಿಯ? ಅದೆಷ್ಟೋ ಜನ್ಮದಿಂದ ಪಡೆದುಕೊಂಡು ಬಂದಂಥ ಸ್ಥಿತಿ ಅದು. ನನಗೂ ಹಾಗೆ ಆಗಬೇಕು ಅಂತೇಳಿ ಸಾಧ್ಯವಾ? ಒಂದು ಶಿಷ್ಯನ ಹತ್ರವೇ ಕೇಳೋದು. ಒಂದು ಶಿಷ್ಯನಿಗೆ ಒಂದು ಆಸೆ ಇರ್ಬೋದು, ನನಗೂ ಹಾಗೆ ಆಗಬೇಕು ಅಂತೇಳಿ. ಸಾಧ್ಯ ಇಲ್ಲ. ಅದೆಷ್ಟೋ ಜನ್ಮದ ತಪಸ್ಸಿರ್ತದೆ, ಎಷ್ಟೋ ಜನ್ಮದ ಪುಣ್ಯ ಇರ್ತದೆ ಅದು ಆ ಗುರುವಿನ ಸ್ಥಿತಿಯನ್ನು ಕಂಡುಕೊಡಲಿಕ್ಕೆ. ಪಾರ್ಲಿಮೆಂಟ್ ಸೀಟಲ್ಲ ಅದು ಚೇಂಜ್ ಮಾಡಲಿಕ್ಕೆ. ಆಗಾಗ ಓಟ್ ಹಾಕಿ ಚೇಂಜ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಸೀಟಲ್ಲ, ಅದು ಸತ್ಯದ ಸೀಟ್, ಅದು ಅಗ್ನಿಯ ಸೀಟ್ ಅದು. ಅಂಥ ಗುರುಗಳೆಲ್ಲ ನಿಮ್ಮ ಜೀವನದಲ್ಲಿ ಸಿಕ್ಕಿದರೆ ಅವರು ಸತ್ಯ ಬೋಧನೆಯನ್ನು ಮಾತ್ರ ಮಾಡ್ತಾರೆ. ಅವರು ಯಾವುದೇ ರೀತಿಯ ವಿಚಾರವನ್ನು ಅವರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾವುದೇ ರೀತಿಯ ವಿಚಾರ ಅವರಿಗೆ ಬೇಡ ಸರ್. ನೀನು ಬಂದರೂ ಸರಿ, ಬಿಟ್ಟರೂ ಸರಿ, ನೀನು ಬಂದದಕ್ಕೆ ಕೊಡುವ ಗೌರವ. ಇಷ್ಟು ದೂರ ಬಂದದಕ್ಕೆ ಸತ್ಯವನ್ನು ತಿಳಿದು ಹೋಗ್ತಾನೆ ಇರು. ಪುನಃ ಬಂದರೂ ಸಂತೋಷ, ಬರದೇ ಇದ್ದರೂ ಸಂತೋಷ. ಬಂದರೆ ಇನ್ನಷ್ಟು ಫಿಲ್ಟ್ರ್ ಆಗ್ತದೆ. ಆಗ ಕಷ್ಟ ಅಂತ ಹೇಳಿದರೆ ನಮ್ಮನ್ನು ಫಿಲ್ಟ್ರ್ ಮಾಡ್ತಾ ಉಂಟು ಅಂತ ಅರ್ಥ. ನಮ್ಮ ಜನ್ಮವನ್ನು, ನಮ್ಮ ಆತ್ಮ ಶುದ್ಧವಾಗ್ತಾ ಉಂಟು ಅಂತ ಅರ್ಥ. ಆ ಒಂದು ಅವಮಾನ, ಇನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ನಮ್ಮ ಆತ್ಮ ಶುದ್ಧ ಆಗ್ತಾ ಉಂಟು, ನಮ್ಮ ಆತ್ಮ ಪವಿತ್ರ ಆಗ್ತಾ ಉಂಟು ಎಂಬ ಸತ್ಯವನ್ನು ತಿಳಿದು ಜೀವನವನ್ನು ಮಾಡಲಿಕ್ಕೆ ಕಲಿಯಿರಿ ಅಂತ ಹೇಳೋದು. ಗೋಪಾಲಪುರದ ಸ್ಥಿತಿಯನ್ನು ಹೇಳೋದು. ಗೋಪಾಲಪುರದ ಗುರುಗಳು ಏನು ಹೇಳಿದರು ಅಂತ ಹೇಳಿದರೆ ಇಷ್ಟೇ ಹೇಳೋದು. ಪ್ರತಿಯೊಬ್ಬನಿಗೆ ಹೇಳೋದು ಇಷ್ಟೇ. ಆದರೆ ಸತ್ಯ ಒಂದೇ ಆದರೂ ಕೂಡ ಆ ಸತ್ಯದ ರೀತಿ, ಆ ಕರ್ಮದ ರೀತಿ, ಆ ಮನಸ್ಸಿನ ರೀತಿ
ಹಲವಾರು ರೀತಿಯಲ್ಲಿ ಹೋಗ್ತದೆ. ಪಯಣಗಳು, ಒಬ್ಬ ವೇಗವಾಗಿ ಫ್ಲೈಟಲ್ಲಿ ಹೋಗ್ಬೋದು, ಒಬ್ಬ ನಿಧಾನವಾಗಿ ನಡ್ಕೊಂಡು ಹೋಗ್ಬೋದು, ಒಬ್ಬ ಎತ್ತಿನ ಗಾಡಿನಲ್ಲಿ ಮೆಲ್ಲ ಹೋಗ್ಬೋದು, ಒಬ್ಬ ಬೈಕಿನಲ್ಲಿ ಹೋಗ್ಬೋದು, ಒಬ್ಬ ಬಸ್ಸಿನಲ್ಲಿ ಹೋಗ್ಬೋದು. ಅಲ್ಲಿ ವ್ಯತ್ಯಾಸಗಳಾಯಿತು. ಹೋಗೋ ಸ್ಥಳ ಒಂದೇ ಆದರೂ ಕೂಡ ಅದು ಅವನವನ ಕರ್ಮಕ್ಕೆ ಬಿಟ್ಟಂಥ ವಿಚಾರ, ಅವನ ಕೆಪಾಸಿಟಿ. ಅದು ಜನ್ಮಕ್ಕೆ ಬರುವಾಗ ಪಡ್ಕೊಂಡು ಬಂದ ಒಂದು ಕೆಪಾಸಿಟಿ ಇರ್ತದೆ, ಇಷ್ಟೇ ಕೆಪಾಸಿಟಿ ಅಂತೇಳಿ, ಅದರಲ್ಲೇ ಹೋಗಲಿಕ್ಕೆ ಸಾಧ್ಯ. ಗೊತ್ತಾಗ್ತದ? ಹಾಂ. ಆಗ ಬೇರೆ 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 ಇರುವ ಕಾರಣ ಎಲ್ಲ ವಿಚಾರವು ಬೇರೆ ಬೇರೆ ಆಗಿ ಹೇಳೋದು ಒಳ್ಳೆಯದು. ಎಲ್ಲ ವಿಚಾರವನ್ನಂದರೆ ಈಗ ನಿನಗೆ ಬೆಂತಿದ್ರೆ ನಿನಗೆ ಬೇರೆ ಹೇಳೋದು ಒಳ್ಳೆಯದು, ಅದು ಸರಿ. ಕೋಟಿ ಜನರಿರುವಾಗ ಹೇಳುವ ವಿಚಾರ ಅಪ್ಲೈ ಆಗೋದಿಲ್ಲ ಅಂತ ಹೇಳೋದು, 1,00,000 ಜನ ಇರುವಾಗ ಹೇಳುವ ವಿಚಾರ ಅಪ್ಲೈ ಆಗೋದಿಲ್ಲ ಅಂತ ಹೇಳೋದು. ಅವರವರ ಭಾವನೆಯನ್ನು ತೆಗೆದು ಸ್ವಲ್ಪ ದೂರ ಇಟ್ಟರೆ ಸಾಕು ಅಂತ ಹೇಳೋದು. ಆ ಭಾವನೆಗಳು ಉಂಟಾಗುವುದೇ ಈ 6 ಗುಣಗಳಿಂದ, ಹರಿಷಡ್ವರ್ಗಳಿಂದ. ಈ ಹರಿಷಡ್ವರ್ಗಳು ಏನೆಲ್ಲ ಮಾಡ್ತದೆ ಅಂತ ಹೇಳಿದರೆ ಊಹೆ ಮಾಡಲಿಕ್ಕೆ ಸಾಧ್ಯ ಅಲ್ಲ, ಅಷ್ಟು ಕೆಲಸ ಮಾಡಿಬಿಡ್ತದೆ ಅದು. ಅದನ್ನು ಒಂದು ಕಡೆ ನಿಲ್ಲಿಸಲಿಕ್ಕೆ ಗುರು ಬೇಕು. ಅದು ಒಂದು ಕಡೆ ನಿಂತಿತ್ತು, ನಿಮ್ಮ ಮನಸ್ಸು ಒಳಮುಖಗೊಂಡಿತ್ತು, ನೀವು ಪವಿತ್ರರಾಗ್ತಾನೆ ಹೋಗ್ತೀರಿ, ಶುದ್ಧವಾಗ್ತಾನೆ ಹೋಗ್ತೀರಿ. ಮನುಷ್ಯ ಜನ್ಮ ಅಂದರೆ ಪವಿತ್ರಪ್ಪ, ಇದನ್ನು ವ್ಯರ್ಥ ಮಾಡಬೇಡಿ. ಎಷ್ಟೇ ಕಷ್ಟ ಬಂದರೂ ಏನಾದರೂ ಕೂಡ ಅದು ಭಗವಂತನ ಇಚ್ಛೆ ಅಂತೇಳಿ ಜೀವನ ಮಾಡಲಿಕ್ಕೆ ಕಲಿಯಿರಿ. ನಿಮ್ಮ ಜೀವನದಲ್ಲಿ ತನ್ನಿಂತಾನಾಗಿ ಸಂತೋಷ ಸಿಗ್ತದೆ, ತನ್ನಿಂತಾನಾಗಿ ಆನಂದ ಸಿಗ್ತದೆ, ತನ್ನಿಂತಾನಾಗಿ ಆ ಭಗವಂತ ಸಂತೋಷಪಟ್ಟು ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಗೊತ್ತಾಯ್ತಾ? ಹೇಳಿದ ಅರ್ಥ ಆಯ್ತಾ? ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.